ಆನ್ಲೈನ್ನಲ್ಲಿ ಮನೆ ಕೆಲಸದವರನ್ನ ಹುಡುಕ್ತಾ ಇದ್ರೆ ಈ ಸ್ಟೋರಿಯನ್ನ ನೀವು ನೋಡಲೇಬೇಕು. ಆನ್ಲೈನ್ನಲ್ಲಿ ಯಾವ ರೀತಿಯಾಗಿ ಮೋಸಕ್ಕೆ ಒಳಗಾಗ್ತೀರಾ ಅನ್ನೋದನ್ನು. ಆನ್ಲೈನ್ನಲ್ಲಿ ಮನೆ ಕೆಲಸದವರನ್ನ ಹುಡುಕ್ತಾ ಇದ್ರೆ ಈ ಸ್ಟೋರಿಯನ್ನ ಒಮ್ಮೆ ನೋಡಿ, ಅರ್ಥ ಆಗತ್ತೆ. ಸೊ ಮನೆ ಕೆಲಸಕ್ಕೆ ಬಂದವರಿಂದ ಮೋಸ ಆಗೋದು ಕನ್ಫರ್ಮ್ ಆಗ್ತಾ ಇದೆ. ಸೊ ಹಂಗಾಗಿ ಬಹಳ ಅಂದರೆ ಬಹಳ ಎಚ್ಚರವನ್ನು ವಹಿಸಬೇಕಾಗತ್ತೆ. ಆನ್ಲೈನ್ನಲ್ಲಿ ನಂಬೋದು ಎಷ್ಟರ ಮಟ್ಟಿಗೆ ಸರಿ ಅಂತ. ಆನ್ಲೈನ್ನಲ್ಲಿ ಕೆಲಸಕ್ಕೆ ಸಿಕ್ಕವಳು 30,000 ರೂಪಾಯಿ ಪಡೆದು ಎಸ್ಕೇಪ್ ಆಗಿರುವಂಥ ಮನೆ ಕೆಲಸದಾಕೆ. ಸುಲೇಖ ಆ್ಯಪ್ ಮೂಲಕ ಕೆಲಸಗಾರರನ್ನ ಹುಡುಕ್ತಾ ಇರುವಂಥ ದಂಪತಿ ರಶ್ಮಿ ಅನೂಪ ದಂಪತಿಗೆ ಆ ಯುವತಿ ವಂಚನೆ ಮಾಡಿದ್ದಾಳೆ, ಬಿಮಲಾ ಅಂತೇಳಿ. ಸೇಲ್ಸ್ ಮ್ಯಾನೇಜರ್ ರಶ್ಮಿ ಅವರಿಂದ ಈಗ ಕುಂಬಳಗೋಡು ಠಾಣೆಗೆ ದೂರು ಕೂಡ ದಾಖಲಾಗಿದೆ. 2 ತಿಂಗಳ ಸಂಬಳವನ್ನು ಮುಂಗಡವಾಗಿ ಪಾವತಿಸಿರ್ತಾರೆ ಈ ಒಂದು ದಂಪತಿ. ಈಗ 30,000 ರೂಪಾಯಿ ತೆಗೆದುಕೊಂಡು ಎಸ್ಕೇಪ್ ಆಗಿದ್ದಾರೆ. ಸೊ ಆನ್ಲೈನಲ್ಲಿ ಸಿಕ್ಕಿರುವಂಥ ಯುವತಿ ಅಂದರೆ ಯಾವುದೋ ಒಂದು ಆ್ಯಪ್ ಇರುತ್ತೆ, ಆ ಆ್ಯಪ್ ಮುಖಾಂತರ ಹುಡುಕ್ತಾ ಇರುವಂಥ ದಂಪತಿ ಕೊನೆಗೂ ಕೂಡ ಒಬ್ಬರು ಸಿಕ್ಕಿರ್ತಾರೆ ಮನೆ ಕೆಲಸ ಅಂಥೇಳಿ. ಅಡ್ವಾನ್ಸ್ ಆಗಿ 32,000 ರೂಪಾಯಿಯನ್ನು ಇಸ್ಕೊಂಡಿರ್ತಾಳೆ. 32,000 ರೂಪಾಯಿ ಇಸ್ಕೊಂಡು ಈಕೆ ಎಸ್ಕೇಪ್ ಆಗಿದ್ದಾಳೆ. ಸೊ ಹಂಗಾಗಿ ಮನೆ ಕೆಲಸಕ್ಕೆ ನೋಡಿ, ಈಗ ಒಂದು ವಿಚಾರ ದುಡ್ಡು ಹೋಯ್ತು ಹೋಗಲಿ, ಬಟ್ ಮಗುವನ್ನು ನೋಡ್ಕೊಳ್ಳೋದು ಅಥವಾ ಮನೆಯೇ ಇವರಿಗೆ ಬಿಟ್ಟಿರ್ತಾರೆ. ಬಟ್ ಏನಾದರೂ ಮತ್ತೆ ಬೇರೆ ಥರ ಏನಾದರೂ ಹೆಚ್ಚು ಕಮ್ಮಿ ಆಯಿದ್ರು ಅಂದರೆ ಹೆಂಗಿರ್ತಿತ್ತು ಅಂತೇಳಿ, ಪಾಪ ಮಗು ಬೇರೆ ಇತ್ತಂತೆ. ಮಗುವನ್ನು ನೋಡ್ಕೊಳ್ಳೋಕ್ಕೆ ಮತ್ತು ಮನೆ ಕೆಲಸವನ್ನು ಮಾಡ್ಕೊಂಡಿರೋಕ್ಕೆ ಒಂದು ತಿಂಗಳಿಗೆ 16,000 ರೂಪಾಯಿ ಅಂತ ಫಿಕ್ಸ್ ಮಾಡಿರ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, ಈಗಿನ ಕಾಲದಲ್ಲಿ ಯಾರು ನಂಬೋದು ಅಂತೇಳಿ? ಕುಮಾರ್, ಖಂಡಿತವಾಗ್ಲು ಈ ಆನ್ಲೈನ್ ನಲ್ಲಿ ಮನೆ ಕೆಲಸದವ್ರು ನೋಡ್ಕೊಳ್ಳುವಂಥದ್ದು ಮತ್ತು ವಸ್ತುಗಳನ್ನು ತೆಗೆದುಕೊಳ್ಳುವಂಥದ್ದು, ಈ ರೀತಿಯಾದಂತಹ ಆನ್ಲೈನ್ ಗೋಜಿಗೆ ಹೆಚ್ಚಿನ ಜನ ಬೀಳ್ತಾರೆ. ಅಂದ್ರೆ ಯಾವುದೇ ಒಂದು ಆಪ್ ಮೂಲಕ ಅಂತಂದ್ರೆ ಈ ಸುಲೇಖ ಅನ್ನೋ ಒಂದು ಆಪ್ ಏನಿದೆ, ಆ ಒಂದು ಆಪ್ ಮುಖಾಂತರವಾಗಿ ದಂಪತಿ ಮನೆ ಕೆಲಸಗಳನ್ನ ಹುಡುಕ್ತಾ ಇದ್ರು. ಆನ್ಲೈನ್ ನಲ್ಲಿ ಕೆಲಸಕ್ಕೆ ಸಿಕ್ಕವಳು 30,000 ಪಡೆದು 30 ನಿಮಿಷದಲ್ಲೇ ಎಸ್ಕೇಪ್ ಕೂಡ ಆಗಿದೆ. ಅಂದ್ರೆ ಈ ಸೇಲ್ಸ್ ಮ್ಯಾನೇಜರ್ ಆಗಿರುವಂತಹ ರಶ್ಮಿ ಮತ್ತು ಪತಿ ಅನೂಪ್ ಏನಿದ್ದಾರೆ, ಅವರು ಖಾಸಗಿ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಇವ್ರಿಗೆ ಪುಟ್ಟ ಮಗು ಕೂಡ ಇರುತ್ತೆ. ಅಂದ್ರೆ ಬೆಂಗಳೂರು ಜೀವನ ಅಂತಂದ್ರೆ ಇಬ್ರು ಕೂಡ ಕೆಲಸ ಮಾಡ್ಲೇಬೇಕಾಗತ್ತೆ. ಮಗುವನ್ನ ನೋಡ್ಕೊಳ್ಳೋದಕ್ಕೆ ಯಾರಾದ್ರೂ ಮನೆ ಕೆಲಸದವ್ರು ಇರ್ಲೇಬೇಕು. ಹೀಗಾಗಿ ಆನ್ಲೈನ್ ನಲ್ಲಿ ಮಗು ನೋಡ್ಕೊಳ್ಳೋದಕ್ಕೆ ಕೆಲಸದವ್ನು ಹುಡುಕ್ತಾ ಇದ್ರು. ಬಿಮಲಾ ಎಂಬ ಯುವತಿ ಪ್ರೊಫೈಲ್ ಅನ್ನ ರಶ್ಮಿ ಅವ್ರ ಮೊಬೈಲ್ಗೆ ಒಬ್ಬಾತ ಕಳಿಸಿದ್ದ, ಸಚಿನ್ ಎಂಬಾತ. ಇನ್ನು ಬಿಮಲಾ ಎಂಬಾಕಿ ಪ್ರೊಫೈಲ್ ಓಕೆಯನ್ನು ಕೂಡ ಮಾಡ್ಕೊಂಡಿರ್ತಾರೆ ರಶ್ಮಿ ಅನ್ನೋ ದಂಪತಿ. ಅದಾದ್ಮೇಲೆ ತಿಂಗಳಿಗೆ 16,000 ರೂಪಾಯಿ ಹಣ ಕೊಡಬೇಕು ಅನ್ನೋ ಒಂದು ಆಂಗಲ್ ನಲ್ಲಿ 3 ತಿಂಗಳ ಒಂದು ಮುಂಗಡ ಸಂಬಳ ಅಂದ್ರೆ ಅಡ್ವಾನ್ಸ್ ಪೇಮೆಂಟ್ ಅನ್ನು ಕೂಡ ಈ ದಂಪತಿ ಮಾಡಿರ್ತಾರೆ. ಇನ್ನು ಕೆಲಸಕ್ಕೆ ಬಂದು ಅಂತ ಆನ್ಲೈನ್ ನಲ್ಲಿ 2 ತಿಂಗಳ ಸಂಬಳ ಮುಂಗಡವಾಗಿ ಪಾವತಿ ಮಾಡಿದ್ರು. ಆಮೇಲೆ ಸಂಬಳ ಪಾವತಿ ಆಗ್ತಿದ್ದಂತೆ ಈ ಬಿಮಲಾ ಎಂಬಾಕಿ ಏನಿದ್ದಾಳೆ ಈಕೆ ಎಸ್ಕೇಪ್ ಆಗಿರುವಂತದ್ದು. ಹೀಗಾಗಿ ಇವರು ಕೂಡ ಕಂಗಾಲಾಗ್ಬಿಟ್ಟಿದ್ದಾರೆ. ಏನಪ್ಪಾ ಇದು, 3 ತಿಂಗಳ ಸಂಬಳ ತಗೊಂಡು ಮನೆ ಕೆಲಸಗಳು ಕೂಡ ಎಸ್ಕೇಪ್ ಆಗಿದ್ದಾಳೆ. ಮತ್ತು ಈ ಸಚಿನ್ ಅನ್ನೋನು ಏನು ಸಂಪರ್ಕ ಮಾಡಿದ ಆತ ಕೂಡ ಇವರಿಗೆ ಯಾಮಾರಿಸಿರುವಂತದ್ದು. ಮತ್ತು ಫೋನ್ ಕೂಡ ಪಿಕ್ ಮಾಡ್ತಾ ಇಲ್ಲ, ಸ್ವಿಚ್ ಆಫ್ ಕೂಡ ಬರ್ತಾ ಇದೆ ಆತನ ಫೋನ್. ಹೀಗಾಗಿ ಸದ್ಯ ಘಟನೆ ಸಂಬಂಧ ಸೇಲ್ಸ್ ಮ್ಯಾನೇಜರ್ ರಶ್ಮಿ ಏನಿದ್ದಾರೆ ಕುಂಬಳಗೋಡು ಠಾಣೆಗೆ ಒಂದು ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಹಣ ಹೋದ್ರೆ ಹೋಯ್ತು, ಇನ್ನು ಮನೆಗಳತನ ಮಾಡಿದ್ರೆ ಮತ್ತು ಮಗು ಎತ್ಕೊಂಡು ಹೋಗಿದ್ರೆ ಏನ್ ಗತಿ ಅನ್ನೋ ಒಂದು ಭಯದಲ್ಲಿ ಕುಟುಂಬಸ್ಥರು ಕೂಡ ಇರುವಂತದ್ದು. ಈಗಾದ್ರೂ ಕೂಡ ಜನ ಎಚ್ಚೆತ್ಕೊಳ್ಬೇಕಾಗತ್ತೆ. ಆನ್ಲೈನ್ ನಲ್ಲಿ ಪರಿಚಯ ಆಗುವಂತವ್ರನ್ನ ಯಾರನ್ನೂ ಕೂಡ ನಂಬಾರ್ದು ಮತ್ತು ಸರಿಯಾಗಿ ಅವ್ರಿಗೆ ರೆಸ್ಪಾನ್ಸ್ ಕೂಡ ಮಾಡಬಾರ್ದು ಅನ್ನೋದನ್ನ ತಿಳ್ಕೊಳ್ಬೇಕಾಗತ್ತೆ. ಒಟ್ಟಾರೆಯಾಗಿ ಈ ಒಂದು ಘಟನೆ ಏನಿದೆ, ಅನೇಕರು ಆನ್ಲೈನ್ ನಲ್ಲಿ ಮನೆ ಕೆಲಸದವ್ರು ಹುಡುಕೋದು, ವಸ್ತುಗಳನ್ನು ತೆಗೆದುಕೊಳ್ಳುವಂಥದ್ದು ಮತ್ತು ಆನ್ಲೈನ್ ನಲ್ಲಿ ಒಂದು ಆಪ್ ಗಳನ್ನ ನಂಬಿ ಅಲ್ಲಿ ಇನ್ವೆಸ್ಟ್ ಮಾಡುವಂಥದ್ದು, ಇವೆಲ್ಲವನ್ನು ಕೂಡ ಮಾಡ್ತಾ ಇದ್ರೆ ಅದು ಆನ್ಲೈನ್ ವಂಚನೆ ಫ್ರಾಡ್ ಒಂದ್ ಕಡೆ. ಆದ್ರೆ ಈ ರೀತಿ ಮನೆ ಕೆಲಸದವ್ರನ್ನ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಅರ್ಧ ಗಂಟೆಯಲ್ಲಿ ಹೋಗಿ ಹಣ ಪಾವತಿ ಮಾಡಿಸ್ಕೊಂಡು ಅಲ್ಲಿ ಎಸ್ಕೇಪ್ ಆಗಿದ್ದಾನೆ ಅಂತ ನಿಜವಾಗ್ಲೂ ಕೂಡ ಶಾಕಿಂಗ್. ಇನ್ನಾದ್ರೂ ಕೂಡ ಜನ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಹೇಮಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.